ನೀವೆಲ್ಲರೂ ಇವತ್ತು ಮದರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರಾ? ತಾಯಂದಿರ ದಿನವನ್ನ ಆಚರಣೆ ಮಾಡಿದ್ರಾ? ಇವತ್ತು ನಮ್ಮೆಲ್ಲರ ಸ್ಟೋರಿ ಸ್ಟೇಟಸ್ಗಳಲ್ಲಿ ನಮ್ಮ ತಾಯಿಯ ಫೋಟೋವನ್ನ ಇಟ್ಟು ಕೆಳಗಡೆ ಕ್ಯಾಪ್ಷನ್ ಬರೆದಿರ್ತೀವಿ. ನನ್ನ ಅಮ್ಮ ನನ್ನ ಹೆಮ್ಮೆ, ನನ್ನ ಅಮ್ಮ ನನ್ನ ಪ್ರಪಂಚ, ನನ್ನ ಅಮ್ಮ ನನ್ನ ಜೀವ, ಅಮ್ಮ ಐ ಲವ್ ಯು ಅಂತ ಕ್ಯಾಪ್ಷನ್ಗಳು. ಅದರ ಪಕ್ಕದಲ್ಲಿ ದೊಡ್ಡ ದೊಡ್ಡ ಹಾರ್ಟಿನ ಇಮೋಜಿಸ್ಗಳು ರಾರಾಜಿಸ್ತಾ ಇರುತ್ತೆ. ಬ್ಯಾಕ್ಗ್ರೌಂಡಿನಲ್ಲಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಈ ಥರದ ಅಮ್ಮನಿಗೆ ಸಂಬಂಧಪಟ್ಟ ಹಾಡುಗಳು ಕೇಳಿಸ್ತಾನೆ ಇರುತ್ತೆ. ಇವತ್ತಷ್ಟೇ ಅಮ್ಮ ಸೀಮಿತ ನಮಗೆ? ಇವತ್ತು ಮಾತ್ರ ಅಮ್ಮನ ನೆನಪಾಗುತ್ತಾ? ಆ ತಾಯಿಯ ನೆನಪು ಈ ದಿನಕ್ಕೆ ಮಾತ್ರ ಸೀಮಿತನ? ಹಾಗಾದರೆ ಯಾಕೆ ಈ ದಿನವನ್ನು ನಾವು ಮದರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ? ನೀವು ಸ್ಟೋರಿ ಸ್ಟೇಟಸ್ಗಳಲ್ಲಿ ಅಮ್ಮನನ್ನ ವೈಭವೀಕರಿಸಿದ್ದೀರಾ. ಯಾಕೆ ಹಾಗಾದರೆ? ಇತಿಹಾಸ ಏನು? ಈ ಮದರ್ಸ್ ಡೇನ ಇತಿಹಾಸವನ್ನು ತಿಳ್ಕೊಳ್ಳೇಬೇಕು. ಇತಿಹಾಸ ಬಲ್ಲವರು ಇತಿಹಾಸವನ್ನು ಸೃಷ್ಟಿಸ್ತಾರಂತೆ. ಬನ್ನಿ ಹಾಗಾದರೆ ಇತಿಹಾಸವನ್ನು ತಿಳ್ಕೊಳ್ಳೋಣ. ಮದರ್ಸ್ ಡೇ ಅನ್ನುವಂಥ ಈ ಕಾನ್ಸೆಪ್ಟು ಭಾರತದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಆಚರಣೆ ಮಾಡ್ತಾರೆ. ಕೆಲವೊಂದು ದೇಶಗಳಲ್ಲಿ ಬೇರೆ ಬೇರೆ ದಿನಾಂಕದಂದು ಆಚರಣೆ ಮಾಡಿದ್ರೆ, ನಾವು ಮೇ 2ನೇ ವಾರದ ರವಿವಾರದ ದಿನನೇ ಈ ಆಚರಣೆ ಮಾಡ್ತೀವಿ. ಯಾಕೆ ಹಾಗಾದ್ರೆ? ಎನಾ ಜಾರ್ವಿಸ್ ಎನ್ನುವಂಥ ಅಮೆರಿಕನ್ ಆಕ್ಟಿವಿಸ್ಟ್ ತನ್ನ ತಾಯಿಯ ನೆನಪಿಗೋಸ್ಕರ ಗೌರವಕ್ಕಾಗಿ 1908ಕ್ಕೆ ಮದರ್ಸ್ ಡೇ ಅನ್ನುವಂಥ ಕ್ಯಾಂಪೇನ್ ತರ್ತಾರೆ. 1908ರಲ್ಲಿ US ಕಾಂಗ್ರೆಸ್ ಇದನ್ನ ತಿರಸ್ಕರಿಸುತ್ತೆ, ಬೇಡ ಇದು ಅಂತ. ಆದರೆ 1914ರಲ್ಲಿ ವುಡ್ರೋ ವಿಲ್ಸನ್, US ಪ್ರೆಸಿಡೆಂಟ್ ವುಡ್ರೋ ವಿಲ್ಸನ್ ಒಂದು ಕಾನೂನನ್ನು ಪಾಸ್ ಮಾಡ್ತಾರೆ. ಅದರಲ್ಲಿ ಹೇಳಲಾಗುತ್ತೆ ಮೇ 2ನೇ ವಾರ ರವಿವಾರದ ದಿನ ಮದರ್ಸ್ ಡೇ ಅಂತ ಆಚರಣೆ ಮಾಡೋಣ ಅಂತ. ಎನಾ ಜಾರ್ವಿಸ್ ಅಮೆರಿಕನ್ ಆಕ್ಟಿವಿಸ್ಟ್ ತನ್ನ ತಾಯಿಯ ತೀರ್ ಹೋದ ನಂತರ ಏನು ಈ ದಿನವನ್ನು ಆಚರಣೆ ಮಾಡಬೇಕಂತ ಬಯಸಿದ್ರೋ, ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ಈ ದಿನ ನಾವು ತಾಯಿಯ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ, ಒಳ್ಳೆ ಸಮಯವನ್ನು ಕಳೆಯೋಣ ತಾಯಿ ಜೊತೆ. ಆದರೆ ನಾವೇನು ಮಾಡ್ತೀವಿ? ಗಿಫ್ಟನ್ನು ಕೊಡ್ತೀವಿ, ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತೀವಿ. ಏನೇ ಆದರೂ ನಾವು ಮಾಡೋದು ಒಂದು ಕೆಲಸ ಮಾತ್ರ, ಎಲ್ಲ ಟೈಮ್ಗೂ ಕೇಕ್ ಕಟ್ ಮಾಡೋದು. ಹುಟ್ಟಿದ್ರೂ ಕೇಕ್ ಕಟ್ ಮಾಡ್ತಾ ಇದ್ದೀವಿ, ಸತ್ರೂ ಕೇಕ್ ಕಟ್ ಮಾಡ್ತಾ ಇದ್ದೀವಿ, ಯಾರ್ದು ಬ್ರೇಕಪ್ ಆದರೂ ಈಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೇಕ್ ಕಟ್ ಮಾಡೋದು. ಈ ಬ್ಯುಸಿ ಲೈಫಲ್ಲಿ ನಾವು ಇಷ್ಟೊಂದು ಬ್ಯುಸಿ ಆಗಿದ್ದೀವಿ ಅಂದರೆ, ನಾವು ಈ ದೇಶದಲ್ಲಿ ಭಾರತದಲ್ಲಿ ಭಾರತ್ ಮಾತಾ ಕಿ ಜೈ ಅಂತೀವಿ, ಮಾತೃ ದೇವೋಭವ ಎನ್ನುವಂಥ ಧ್ಯೇಯವಾಕ್ಯ ನಮ್ಮದು. ಆದರೆ ನಾವು ಬರೀ ಈ ಒಂದು ದಿನಕ್ಕೆ ಸೀಮಿತರಾಗಿ ಅವರಿಗೆ ಕ್ಯಾಪ್ಷನ್ ಇಟ್ಟು ಸ್ಟೋರಿ ಇಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಕೆಲವೊಬ್ಬರಿಗೆ ಮಾತ್ರ ಈ ಮಾತು ನೆನಪಿರಲಿ. ಹಾಗಾದರೆ ಈ ಮಾತೃ ದೇವೋಭವ ಅನ್ನುವಂಥ ದೇಶದಲ್ಲಿ ಪ್ರತಿದಿನನೂ ತಾಯಿಯನ್ನ ಪೂಜಿಸ್ಬೇಕಲ್ವೇನ್ರಿ? ಗೌರವಿಸಬೇಕಲ್ವೇನ್ರಿ? ಆಕೆಯನ್ನ ಆರಾಧಿಸ್ಬೇಕಲ್ವೇನ್ರಿ? ಹುಟ್ಟುವಾಗ ಅಮ್ಮ, ಅಳುವಾಗ ಅಮ್ಮ, ಬಿದ್ದಾಗ್ಲೂ ಅಮ್ಮ. ಯಾಕಂದ್ರೆ ಅವಳಿಂದಾನೆ ತಾನೇ ಈ ಜನ್ಮ. ನಾವು ಪ್ರೀತಿಸಿದ್ರೆ ನಮ್ಮನ್ನ ಪ್ರೀತಿ ಮಾಡೋ ನೂರಾರು ಹೃದಯಗಳು ಸಿಗುತ್ತಾರೆ. ಆದ್ರೆ ನಾವು ಪ್ರೀತಿಸದೇ ಇದ್ರು ನಮ್ಮನ್ನ ಪ್ರೀತಿ ಮಾಡೋ ಒಂದು ಹೃದಯ ಅಂತ ಇದ್ರೆ ಅದು ತಾಯಿ ಮಾತ್ರ. ಆ ತಾಯಿಗೆ ನಾವು ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಕೆಲವೊಬ್ರು ಅಮ್ಮ, ತಾಯಿ, ಜನನಿ, ಹಡೆದವ್ವ, ಅವ್ವ, ಯವ್ವ ಅಂತ. ಚಿಕ್ಕ ವಯಸ್ಸಲ್ಲಿ ತಾಯಿ ಮಡಿಲಲ್ಲಿ ಮಲ್ಕೊಂಡಾಗ ನಮ್ಗೆ ಗೊತ್ತಿರಲಿಲ್ಲ ನಾವು ಸ್ವರ್ಗದಲ್ಲಿ ಆ ದೇವರ ಮಡಿಲಲ್ಲಿ ಮಲ್ಕೊಂಡಿದ್ದೀವಿ ಅಂತ. ದೇವರು ಒಮ್ಮೆ ಕಷ್ಟ ಕೊಟ್ಟರೆ ಇನ್ನೊಂದ್ಸರಿ ಸುಖ ಕೊಡ್ತಾನೆ. ಆ ದೇವ್ರಿಗಿಂತ ತಾಯಿನೇ ದೊಡ್ಡೋಳಲ್ವೇನ್ರಿ? ಪ್ರತಿದಿನ ಪ್ರತಿ ಕ್ಷಣನೂ ಆ ಮಕ್ಕಳ ಸುಖವನ್ನೇ ಬಯಸ್ತಾಳೆ ಆ ತಾಯಿ. ಹೌದು, ಒಂದು ತಾಯಿ 10 ಮಕ್ಕಳನ್ನ ಸಾಕ್ತಾಳೆ. ಆದರೆ ಆ 10 ಮಕ್ಕಳು ಒಂದು ತಾಯಿಯನ್ನ ಸಾಕೋಕೆ ಯೋಚನೆ ಮಾಡ್ತಾರೆ. ಬದುಕು ಎಷ್ಟು ನಿಗೂಢ ಅಲ್ವಾ? ಕಣ್ಣಿಗೆ ಕಾಣೋ ದೇವರು ಅಂತ ಕರೆಯೋದು ತಾಯಿಯನ್ನ. ಆ ದೇವರು ಜಗತ್ತನ್ನ ಸೃಷ್ಟಿಸಿದ್ರೆ ಆ ತಾಯಿ ನಮ್ಮನ್ನ ಸೃಷ್ಟಿ ಮಾಡ್ತಾಳೆ. ಆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಧರ್ಮ ಅಲ್ವೇನ್ರಿ? ಈ ತಾಯಿಗೆ ಈ ಸೆಲೆಬ್ರೇಷನ್ನು, ಈ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗೋದು ಬೇಡ. ಪ್ರತಿದಿನ ಆ ತಾಯಿಯನ್ನ, ಆಕೆ ಹೇಗೆ ನಮ್ಮ ಸುಖವನ್ನು ಬಯಸ್ತಾಳೋ ಪ್ರತಿ ಕ್ಷಣವೂ ಆ ತಾಯಿಯ ಸುಖವನ್ನು ನಾವು ಬಯಸೋಣ. ಯಾವುದೇ ವಯಸ್ಸಾಗಲಿ, ನಾವಿರಷ್ಟು ಕಾಲ ಆ ತಾಯಿ ಇರ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಆಕೆ ಇರೋಷ್ಟು ದಿನ ನಾವು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಆಗಿರಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.